ಕೇಳಿಕೊಳ್ಳುತ್ತಿದ್ದೇವೆ. ಮಂದವಾರ ಮಧ್ಯಾಹ್ನಕ್ಕೆ ಸರಿಯಾಗಿ ಸುಮಲಗ್ನದ ಜನಿಸಿದ ದಶರಥ ಮಹಾರಾಜ ಪುತ್ರ ಸದಮನ ಗದ್ದ ಸಕಲ ಗುಣಗಳಲ್ಲಿ ಪವಿತ್ರನಾದ ಶ್ರೀರಾಮಚಂದ್ರನೆಂದು ಶ್ರೀರಾಮಚಂದ್ರ ಪಾತ್ರ ಮಂತ್ರಿಗೆ ಬಹುಮಾನ ಅರ್ಪಿಸುತ್ತಾರೆ.
ನನಗಾಗಿ, ಮಾವಿನ ಕಾಯಿಯಾಗಿ ಮಾವಿನ ಹಣ್ಣಾಗಿ ಹೇ ಮಾವ ನಿನ್ನ ಮಗಳು ನನಗಾಗಿ ಒಡೊಡಕೊಂಡು ತಿರುಗಂಬ ಎಲ್ಲಿ ಓದಿಯ ಕಟವಾಣಿ ಎಂದು ನಾನು ಕೇಳಿದರೆ ಸತ್ತನ್ನು ಮೋಸಗಾರರ ಬಟ್ಟೆಯಿಂದ ಮೂತಿ ಮೇಲೆ ಬೀಸುತ್ತಿದ್ದೆಂದು ಕಸದ ಬಾಗಿಲು ತೆಗೆದುಕೊಂಡು ಕೊಸರು ಬಡಿಯಲು ಆ ಬಡತಕ್ಕೆ ತಾಳಲು ಓಡಿ ಬಂದು ನಿಮ್ಮನ್ನು ಮಾತನಾಡಿರುವ ಬಂಡ ತಾಳ್ತಿ ಎಂದು ಹೇಳುತ್ತಾರೆ ದೇವ ತಮ್ಮ ನಾಮಕ್ಕೆ ಸಾರದೆ ಕಡಿಸಿ ವ್ಯಾಕರಣಂತ ಶೀಘ್ರದೆಂಬರವರೆಗೂ ಗರ್ಭರ ನಿರ್ಭೇದನಾಗಿ ಮಹಾತ್ಮೀಗರ ನಾಮಗಿದನೆಂದರೆ ಮತದಿಂದ ಬದ್ಧರಾಗಿ ಯಾವ ದೇಶಾಧಿಪರ ಮತಗಜೆಂದು ರಂಗರಥ ಪದವಿಯರ ಸಂದಣಿಯ ಸಂತೋಷಿಯಿಂದ ಇಂತಕ್ಕೆ ಸನ್ನಿಧರಾಗಿ ಬರುವ ಪ್ರಸಿದ್ಧವರನ್ನು ಕಂಡಾಕ್ಷರ ಸಾರಥಿ ಭೂಪತಿ ಎನ್ನ ವೀರಾವೇಶ ಮುಖ್ಯರಿನ ಮತದಿಂದ ಯಾವತ್ ಬಲವನ್ನು ಈ ತಗಡಿ ಮಂಡಲಕ್ಕೆ ಕೆಡಲು ಬಿಡುವೆ ಸಾರಥಿ ಭೂಪತಿ ಅಗಿತರೆಂಬ ಐತತ್ವಕ್ಕೆ ಐವೇರೆನಿಸುತ್ತ ಮೈತಾಪ ಎಂಬ ಅಂಬುದಿಯ ಕುಂಭಕವನ್ನೇ ವಿಜೃಂಭಿಸುತ್ತಾ ಪಾಪ ಪಾಪರ್ಯ ಮುಂದರಿಯದ ಕೈವಮದ ಮಧ್ಯೆ ಮಂದಾರದರ ಬಂದವರ ಮಾದ ಕರಕಂದರ ಮೇಲಿಸುತ್ತಾ ಅವರಿಗೆ ಮುತ್ತ ಸ್ವರೂಪನಾಗಿ ಮೆರೆಯುವ ಭುಜಬಲ ಪಟೋತ್ಸವ ಘೋರ ಪ್ರತಾಪ ಸೂರ್ಯಾಂಶ ಪ್ರತಿಭ ಸಾರಥೆಯ ಭೂಪತಿ ಅಯ್ಯಪ್ಪರವನ್ನು ಪರಿಪಾಲಿಸುವ ಸುಮಿತ್ರೋಪದ ಜನದರ ಕೂರ್ಚ ಉದ್ಘೋಷಿತ ಉಪವಿದಕ್ಷಣ ಸುಲಕ್ಷಣವನ್ನು ಲಕ್ಷ್ಮಣ ಜಾಣ ಲಕ್ಷ್ಮಣನು ತಾನಾದರೆ ಈ ಸುಂದರವಾದ ಸಭಾಂತರಕ್ಕೆ ಬಂದ ಅಂದವರನ್ನು ಕೇಳಿ ಸಾರಥಿ ತೀಶತ್ಕುಲ ತಿಮರ ಪ್ರಚಂಡ ಮಾತಾಡನ ಸುಂದರದಿಂದ ಕಂಬಳಿಸುವ ತಂಗಾಳಿಗೆ ರನ್ನ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಎಲ್ಲ ಸಾರಥಿ ಭಾಸ್ಕರ ವಂಶ ಪಯಾಪರವರಿಗೆ ಪೂರ್ಣ ಚಂದ್ರೋದಯನಂತಪ್ಪುವ ಪಡವಿಪತಿ ಶ್ರೀರಾಮಚಂದ್ರ ನುಡಿಗಳ ಬೆಳಬಡದೆ ಸಡಗರದಿಂದ ಕೊಡಿಸುತ್ತ ದುಡಚಿತ್ತನಾಗಿ ಆದರ ಜೊತೆ ಕೊಡು ಮರಳವಾಯಿತು ಸಾರಥಿ ಬಂದ ಸದಸ್ಯ ಸಂಗತಿ ನಮ್ಮ ಅಗ್ರಜನ ತೋರಿಸುವಂತೆ ಜಾಗ್ರತೆ ಅಗ್ರಜ ಎಮ್ಮನ್ ಶೀಘ್ರವಾಗಿ ಕರಕಳಿಸಿದ ಕಾರಣವೇನ ಅಣ್ಣ ತಮ್ಮನಾದ ಲಕ್ಷ್ಮಣನೇ ಅಣ್ಣನಾದ ಶ್ರೀರಾಮಚಂದ್ರನೇ ಅಣ್ಣನಾದ ಶ್ರೀರಾಮಚಂದ್ರನೇ ಇಂದಿನ ದಿನ ಜನಕನಾದ ದಶರಥನ ಅಪ್ಪಣೆಯ ತಪ್ಪನೆಯ 14 ವರ್ಷ ವನವಾಸ ಖೇಲೋ ನಾನು ಸಿದ್ಧನಿರುವೆನು ಅಗ್ರಜ ಇದಕ್ಕೆ ನಿನ್ನ ಮನದ ಹೇಗಿರುವ ದೀಪೇಳ ತಮ್ಮ ನಿನ್ನ ಅಂತರಂಗದ ಮರ್ಮ ಶ್ರೀರಾಮಚಂದ್ರ ಆಹೋ ತಮ್ಮ ಲಕ್ಷ್ಮಣ ನಿನ್ನ ಮಾತಿಯ ಪ್ರತಿ ಉತ್ತರ ಉಂಟೆ ನಿನ್ನ ಇಷ್ಟ ಪ್ರಕಾರವಾಗಿ ಅರಣ್ಯವಾಸಕ್ಕೆ ಹೋಗಲು ನಡೆ ಅಣ್ಣ ರಾಜಾಗ್ರಗಣ್ಣ ನಮ್ಮ ಮನೋಹರಿಯಾದ ಸೀತೆಯನ್ನು ಜಾಗ್ರತೆಯಿಂದ ಕರೆತಂದು ಸರತೆ ಜಾಗ್ರತೆ
ತಗ್ಗಿಸ್ಕೋರಪ್ಪ ಲವ್ ఉండేది మాత్రం ನೀನು ಬರುತ್ತಿರುವ ಕಾಲದಲ್ಲಿ ಪ್ರಾಣೇಶ್ವರ ನಾನು ಹೋಗಬಯಲು ವರ್ಷ ನಿನಗೆ ಏನು ಬೇಕು ರಮಣಿ ಕಲಕೀರವಾಣಿ ನಿನ್ನ ಸತಿಯ ಮುಂದೆ ತಿಳಿಸಬೇಕು ರಮಣ ಅದು ಎಷ್ಟು ಮಾತ್ರಕ್ಕೂ ತಿಳಿಸೋದಿಲ್ಲ ಕಾಂತೆ ಕಾಂತೆ ಶ್ರೀರಾಮಚಂದ್ರ ಕಾಂತೆ ಅದೇ ಚೆನ್ನಾಗಿ ಹೇಳಿ
ಕಾಂತಿ ನಿನ್ನ ಸತಿಯ ಮುಂದೆ ತಿಳಿಸದೆ ಹೋಗುವಂತಹ ಕಾರ್ಯವು ತಾವುದಿರುವುದು ಕಾಂತ. ಅಂತ ಕಾರ್ಯವು ಇಂದಿಗೆ ನಮಗೆ ಬಂದೊದಗಿದೆ ಕಾಂತಿ. ಪ್ರಾಣೇಶ್ವರಿ ನಿನಗೆ ಬಂದೊದಗಿದ ಸಮಯವನ್ನು ನಿನ್ನ ಪ್ರೀತಿಯ ಸತಿಯ ಮುಂದೆ ತಿಳಿಸಲಾರೆಯ? ತಿಳಿಸಲಾರದ ಕಾರ್ಯವು ಇಂದಿಗೆ ನಮಗೆ ಬಂದೊದಗಿದೆ ಕಾಂತಿ. ಕಾಂತಿ ನಿನ್ನ ಸ್ನೇಹಿತರನ್ನು ಬಿಟ್ಟು ಸೈನ್ಯವನ್ನು ಬಿಟ್ಟು ನೀನು ಹೊರಟಿರುವ ಕಾರ್ಯಗಳಿಗೆ ರಮಣ ಸತ್ಗುಣಾಕರಣ. ಹೇ ರಮಣಿ, ಎನ್ನ ಪಯಣಕ್ಕೆ ಏನು ಬೇಕು? ನಾನು ಅಲಂಕಾರ ಭರಿತನಾಗಿ ಅಶ್ವಗಂಧದ ಪದಾರ್ಥಗಳನ್ನು ಬಿಟ್ಟು ನೀನು ಹೊರಮನೆಯ ಹೋಗುವಿಯಲ್ಲ ಎಂದು ಕೇಳುವಿಯಲ್ಲ, ಅದು ಏನೆಂದರೆ ಅದೇನು ಪ್ರಾಣೇಶ್ವರ? ನನ್ನ ತಂದೆಯಾದ ದಶರಥ ಮಹಾರಾಜನು ಆಜ್ಞೆ ಮಾಡಿರುವನು. ಆದ ಕಾರಣ ಹಣ್ಣಕ್ಕೆ ಹೋಗುವನು. ಕಾಂತಿಯ ಬಿಡದಿಂದ ಬರುತ್ತಿದ್ದೆ. ಕಾಂತಿ ಅದೇನೋ ಚೆನ್ನಾಗಿ ರಮಣಿ. ನಿಮ್ಮ ಪ್ರೀತಿಯ ಸತಿಯಾದ ಎನ್ನನ್ನು ಬಿಟ್ಟು ನೀನೋರ್ವರೇ ವನವಾಸಕ್ಕೆ ಹೋಗುವ ಕಾಂತ. ನಿಮ್ಮನ್ನು ಬಿಟ್ಟು ಒಂದು ಅರಗಳಿಗೆ ಸಹ ನಾನು ಬಾಳಲಾರೆ. ನನ್ನನ್ನು ಸಹ ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗುವ ರಮಣ ಸದ್ಗುಣ ಬರ. ನಾನು ಅಲಂಕಾರ ಭರಿತನಾಗಿ ಅಶ್ವಗಂಧದ ಪದಾರ್ಥಗಳನ್ನು ಬಿಟ್ಟು ನೀನು ಹೊರಮನೆ ಹೋಗುವಿಯಲ್ಲ ಎಂದು ಕೇಳಿದೆಯಲ್ಲ, ಅದು ಏನೆಂದರೆ ರಮಣ
ಕಾಂತ. ಅಹೇ ಕಾಂತಿ. ಅಯ್ಯೋ ಸರಿಯೋಳ ಅದಕ್ಕವಾಗಿ ಮರೆತಿರುವ ಶ್ರೀ ಈಶನ ಪಾದವನ್ನು ಸ್ಮರಣೆ ಮಾಡುತ್ತಾ ನಾನು ಸಹ ನಿಮ್ಮ ಜೊತೆಯಲ್ಲೇ ಬರಬೇಕು ಕಾಂತ. ಕಾಂತಿ, ನನ್ನೋರ್ವರನ್ನು ಈ ಅರಮನೆಯಲ್ಲಿ ಬಿಟ್ಟು ನೀವು ವನವಾಸಕ್ಕೆ ಹೋದರೆ ನನ್ನ ಮನಸ್ಸು ಸರ್ವತಾ ಒಪ್ಪಲಾರೆ. ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಸಹ ಬಾಳಲಾರನೋ ರಮಣ ಸದ್ಗುಣಾಭರಣ. ಹೇ ಸುಗುಣ ಸಂಪನ್ನರಾದ ಸೀತೆ, ಜಗತ್ ಪ್ರಖ್ಯಾತೆ, ಸರ್ವ ವೇದಗಳನ್ನು ತಿಳಿದವರಾಗಿ ಆತುರದಿಂದ ಹೋಗುವ ವೇಳದಲ್ಲಿ ನಿನ್ನ ಸವಿ ನುಡಿಗಳನ್ನು ಕೇಳಿ ನಿಂತರೆ ಪರಲೋಕ ಸಾಧನವಾಗುತ್ತೆ. ಸಖಿ, ನೀನು ಚಿಂತೆಯನ್ನು ಮಾಡಬೇಡ. ಕೌಸಲ್ಯ ದಶರಥರ ಸೇವೆಯನ್ನು ಮಾಡಿಕೊಂಡು ನಾನು ಬರವರೆಗೂ ಇಲ್ಲಿಯೇ ಇರು. ನನ್ನ ತಮ್ಮಂದಿರನ್ನು ನಿನ್ನ ಮಕ್ಕಳಂತೆ ಭಾವಿಸು. ಅಂತಃಪುರದಲ್ಲಿ ತಾವ ಜನರೊಡನೆ ಒಳ್ಳೆಯ ಮಾತನಾಡುತ್ತಾ ಸಮಯಾನುಸಾರವಾಗಿ ನಡೆಯುವಂತಾಗು. ಕಾಂತೆ, ಇನ್ನು 14 ವರ್ಷಗಳೆಂಬುದು 14 ಘಳಿಯ ಅವಧಿಯಲ್ಲಿ ಕಳೆದು ಬರ್ತೀನಿ. ಅತ್ತೆ ಮಾಮನನ್ನು ತಂದೆ ತಾಯಿಗಳಂತೆ ತಿಳಿದು ಎನ್ನ ಮರೆತು ಸೌಖ್ಯದಿಂದಲೇ ಕಾಂತಿಯೇ ಬಿಡಿ ಬಿಡಿ ನಿನ್ನ ಮನದ ಚಿಂತೆ. ಅಯ್ಯೋ ಪ್ರಾಣೇಶ್ವರ, ಪ್ರಾಣೇಶ್ವರಿ, 14 ವರ್ಷ ನಿಮ್ಮನ್ನು ಬಿಟ್ಟು ನಾನು ಓರ್ವಳೆ ಹೇಗೆ ಜೀವಿಸಬೇಕು ಕಾಂತ. ಕಾಂತೆ, ಅತ್ತೆ ಮಾವಂದಿರ್ತಾರೆ ಏನು ಪ್ರಯೋಜನ, ತಂದೆ ತಾಯಂದಿರ್ತಾರೆ ಏನು ಪ್ರಯೋಜನ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಅಯ್ಯೋ ಕೈ ಹಿಡಿದ ಪತಿಯನ್ನಾಗಲಿ ನಾನು ಸರ್ವತಾ ಜೀವಿಸಲಾರೆ. ನನ್ನನ್ನು ಬಿಟ್ಟು ಹೋಗದೆ ನನ್ನನ್ನು ಸಹ ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗುರನ್ನ ಬುದ್ಧಿ ಸಂಪನ್ನ. ಹೇ ಸುಂದರಂಗಿ, ನೀನು ಹೇಳೋ ಮಾತು ನಿಶ್ಚಯವೇ ಸರಿ. ಆದರೆ ನೀನು ಜನಕ ರಾಜನ ಮಗಳಾಗಿ ಪಿತರನ್ನೇ ಕಾಣಿರುವ ನಿನ್ನ ಆ ಘೋರ ಹೆಣ್ಣಕ್ಕೆ ಏಕಂದುಕೊಂಡು ಹೋಗಲಿ. ಜಾನಕಿ, ಪ್ರಾಣೇಶ್ವರ, ಹುಲಿ ಕರಡಿ ಸಿಂಹ ಶಾರ್ದೂಲ ಕೂರ ಮೃಗಂಗಂಡ ಕೂಡಿದ ಆಕಾರಕ್ಕೆ ನಾನು ಬರವೆಂದು ಹಂಬಲಿಸಿದರೆ ಎನ್ನ ಮನಕ್ಕೆ ಸಂಭ್ರಮ ತೋರಿಸಿಯೇ. ಬದರಿ ಪೌರ್ಣಿಮೆಯ ಚಂದ್ರನಂತೆ ಪ್ರಜ್ವಲಿಸುವ ನಿನ್ನ ಮುಖ ಕಮಲವು ಬಿಸಿಲಿಗೆ ಬಾಡಿದರೆ, ಮೃದು ತರವಾದ ನಿನ್ನ ಪಾದಕ್ಕೆ ಮುಳ್ಳು ತಗಲಿ ರಕ್ತವು ಮಾಡಿದರೆ ಅದನ್ನು ನೋಡಿ ನಾನು ಹೇಗೆ ಸಹಿಸಿಕೊಳ್ಳಲಿ ಅಂತೆ. ಆದ ಕಾರಣ ಈ ಮಂದಿರದಲ್ಲಿ ಸುಂದರಾಂಗನ ಮರೆತು ಚಂದವಾಗಿರು. ಕಾಂತಿ, ಒಂದೇ ಹಡನಿಂದ ಚಂಡೀತನವನ್ನು ಹಿಡಿಯ ಬಳಸುತ್ತದೆ. ಇದೇ ನಾನು ಹೇಳೋನಿದ್ದೆ. ಪ್ರಾಣೇಶ್ವರಿ, ನಿಮ್ಮ ಜೊತೆಯಲ್ಲಿ ನನಗೆ ಎಂತಹ ಕಷ್ಟಗಳು ಬಂದರೂ ನಾನು ಅವುಗಳನ್ನೆಲ್ಲ ಸಹಿಸುತ್ತೇನೆ. ವಲ್ಲಭ, ಸುಡು ಬಿಸಿಲಾದರೇನು, ನೆರಳಾದರೇನು, ಮಳೆಯಾದರೇನು ನಿಮ್ಮನ್ನು ಬಿಟ್ಟು ನಾನು ಸರ್ವತಾ ಬಾಳಲಾರೆ. ಕಾಂತ, ನನ್ನನ್ನು ಸಹ ನಿಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗುರನ್ನ ಬುದ್ಧಿ ಸಂಪನ್ನ. ಹಲೋ ಎಂಪಾರ್ ದಯచేసి ಮೊಗಳಂತ ಕೂತ್ಕೊಳ್ಳಪ್ಪ. ಏನು ಕಾರಣ ಕನ್ಬಾರ್ದಂಡ ಅಣ್ಣ ಕುಂತ್ಕೊಳ್ಳೋಣ ಕೂತ್ಕೊಳ್ಳಪ್ಪ. ಶ್ರೀರಾಮಚಂದ್ರ ಈ ಕಾಂತಿಗೆ ಎಷ್ಟು ಹೇಳಿದ್ರು ತನ್ನ ಇಚ್ಛದಂತೆ ಮಾತನಾಡುತ್ತಾಳೆ. ಹೇ ಕಾಂತಿಯೇ, ಇನ್ಯಾತಕ್ಕೆ ತಡ? ನಿನ್ನ ವಸ್ತು ಆಭರಣಗಳೆಲ್ಲವೂ ಈ ಕೂತಿರುವ ಮುತ್ತವರಿಗೆಲ್ಲ ದಾನವನ್ನು ಕೊಟ್ಟು ಬಿಡು. ಹಾಗೆ ಆಗಲಿ ಕಾಂತ. ಏ ತಮ್ಮ ಲಕ್ಷ್ಮಣ, ನೀನು ಮುಂದೆ ಮಾಡ್ಕೊಂಡು ಬಿಡಿ, ನಾನು ಹಿಂದೆ ಬರ್ತೀನಿ. ನಮ್ಮಿರುವ ಮಧ್ಯದಲ್ಲಿ ಸೀತೆಯ ಬಾಳೆ ತಮ್ಮ ಇದೆ ನಿನ್ನ ನಿಯಮ. ನಿನ್ನ ಇಷ್ಟ ನಮ್ಮದಾಗಲೇ. ಕಾಂತ, ಕಾಂತಿ, ಹೇಳುವನ್ನು ಕೇಳು. ಅದೇನೋ ಚೆನ್ನಾಗಿ ಹೇಳು ರಮಣಿ. ನಡೆಯಾರೆ ಒಡವಿ ಪಾಲನೆ ನಾನು ಕಡು ಕಷ್ಟವ ಹರಿವ ಪ್ರಾಣೇಶ್ವರ. ಅಹೇ ಪ್ರಾಣಕಾಂತಿ, ಒಣ ಬಿಸಿಲಿನಲ್ಲಿ ಕಲ್ಲು ಮುಳ್ಳುಗಳನ್ನು
ಕಾಂತೆ ಇಂತಹ ಉರಿ ಬಿಸಿಲಿನಲ್ಲಿ ಕಲ್ಲು ಮುಳ್ಳುಗಳನ್ನು ತುಳಿಯುತ್ತಾ ಸರ್ವತ ಮುಂದಕ್ಕೆ ಹೆಜ್ಜೆ ನೀಡಲು ನನ್ನ ಕೈಯಿಂದ ಆಗಲಾರದು ಕಾಂತ. ಕಾಂತೆ ಮುಂದಕ್ಕೆ ನಾನು ನಡೆದು ಬರಲಾರನ ಪ್ರಾಣಪತಿ ಇದೇನು ದುರ್ಗತಿ. ಆಹೋ ತಮ್ಮ ಲಕ್ಷ್ಮಣ, ಆಹೋ ಅಣ್ಣ ಶ್ರೀರಾಮಚಂದ್ರ, ಈ ನದಿ ತೀರದ ಪಂಚವಟಿಯಲ್ಲಿ ಪರ್ಣಶಾಲೆಯನ್ನು ನಿರ್ಮಿಸು. ಈ ವನಾಂತರದ ನಿತ್ಯ ಕೃತ್ಯ ಬಚ್ಚದಕ್ಕೆ ನಮಗೆ ನೂತನವಾದ ಹಣ್ಣು ಹಂಪಲಗಳನ್ನು ತಂದುಕೊಳ್ಳುವಂತರಾಗೋ ನಮ್ಮ ಮಾತು ಲಕ್ಷ್ಮಣ ಬೇಡ. ಎಷ್ಟು ಮಾತ್ರಕ್ಕೆ ಲಕ್ಷ್ಯ ಮಾಡೋದಿಲ್ಲ ಪ್ರಜ. ನಾವಿರುವರು ಈ ಪರ್ಣಶಾಲೆಯಲ್ಲೇ ಇರುತ್ತೇವೆ. ಬಹು ಜಾಗ್ರತೆಯಿಂದ ಹೋಗು ತಮ್ಮ. ಈ ರಾಕ್ಷಸ ಉಪದ್ರವವು ಬಹುಳವಾಗಿರುವುದು. ಬಹು ಎತ್ತರದಿಂದ ಸಂತರಿಸಬೇಕೆ ಅನುಜಾತ್ತೆಯ ಮನಸ್ಸಿನಿಂದ. ಓಹೋ ಪಟುಲ ಪೂಜಿತ ಪಾದಾಂಬುಜ ಇಬ್ಬರಾಜಿತ ನಾದ ಜಾನಕೀನಾಥ ಯಾದ ಕರ್ತವಿಂದ ಭಯೋತ್ಪಾದ ಮಾತದವನೇನು ಈ ನಿನ್ನ ಸಹಜಾತ. ಅಹೋ ರಾಮನಾಥ, ಅಹೋ ರಾಮನಾಥ, ಎನ್ನ ಭುಜ ಬಲ ಪಟೋಟು ಮದಿ ಕುಟಿಲ ದಾನವರ ಪಟಿಲಂಬಕ್ಕ ಪಟ ಪಟನ ಪಲ್ಲಗಡದ ತತ್ಪಟನ ತಡಂ ತಟ ಪಟನ ತರಬಿಡದ ತಟಕ್ಕೆ ಕಡಿಯ ಪಡತ್ತ ಮುಲ್ಲ ಜಗತ್ತಡದಲ್ಲಿ ಕೀರ್ತಕನಿಗೆ ನಟನ ಮಾಡು ಸುಮಾಟನಿಗೆ ಇಂಥ ವಿಕಟ ನುಡಿಗಳನ್ನು ನುಡಿಯಬಹುದು. ಅಗ್ರಜ, ಅಹೋ ಅನುಜ, ತಪ್ಪದೆ ನಿಮ್ಮ ಅಪ್ಪನಂತ ಹೋಗಿ ಸರ್ಪತ್ತೈದನ ಅಂತಃಕರಣದಿಂದ ತತ್ಪಳಂಗಳ ದರ್ಪದಿಂದ ತಂದು ಕಡೆಗಳನ್ನು ರಾಜಾಗ್ರಗಂಡ ಅತಿ ಜಾಗ್ರತೆಯಿಂದ ಹೋಗಿ ಬರ ತಮ್ಮ ಆಗ್ರಜನ ಅನುಗ್ರಹವನ್ನಾಯ್ತು. ಇನ್ನಾತಕ್ಕೆ ಜೈ ಬೇರಿಯನ್ನು ಒಡೆಸುತ್ತ ತತ್ಪಳಂಗಳ ತರೋದಕ್ಕೆ ಹೋಗಲು ನಡೆಸಾರಕ್ಕೆ ಈ ದಂಡಕಾರಣ್ಯದ ತರಂಗಿಣವು ನೋಡಿದ್ಯಾ? ನೋಡಿದ್ರು ದೇವ. ಇದರ ಶೃಂಗಾರವನ್ನು ವರ್ಣಿಸಲು ಆದಿಶೇಷನಿಗಾದರೂ ತೋರುತ್ತಿರುವುದು. ಹೌದು ದೇವ, ನನಗೂಡ ಹಾಗೆ ಕಾಣುತ್ತದೆ. ಈ ಶೃಂಗಾರ ತರವಾದ ವನದಲ್ಲಿ ಅಲ್ಲಿಗಲ್ಲಿಗ ಇರುವ ಮರತಳ ನಿಂತ ಪ್ರತಿ ಪಲ್ಲವ ಚಿಗುರಿನ ಕೋಡಿಕೆಗೆ ಆನಂದಕರವಾದ ಕತ್ತಲ ಸೂರ್ಯನ ಪ್ರಕಾಶವಿಲ್ಲದಂತೆ ಹೇಗೆ ಮುಚ್ಚಿಕೊಂಡಿರೋದನ್ನು ನೋಡಿದ್ಯಾ? ಸಾರಥಿ ಫಲಿಂದ ಈ ನಂದನವು ವನವು ಗೀತ ನೃತ್ಯದಿಂದ ನೃತ್ಯ ಮಾಡುವ ಆನಂದದಂತೆ ಇದರಲ್ಲಿರುವ ಭೃಂಗಾದ ಸುದಿಯು ಛೇಕಾರ ಚಕ್ರವನ್ನು ಕೇಳಿದೆಯಾ? ಎಲ್ಲ ಸಾರಥಿ ಇಂಥ ಭೃಂಗಾದಿಗಳು ತೊರಬಿಡಿದ ಮಂದಾರದೊರಿಗಿಂತ ಕೋಗಿಲಗಳು ಕಾಲುತ್ತನೆಯನ್ನು ಕೇಳಿದೆಯಾ? ಸಾರಥಿ ಪಾಪು ಪಾಪುರೇ, ಇದಕ್ಕೆ ಸರಿಯಾಗಿ ಜಾಣಿಕೆಗಳ ಮಾಧುರ್ಯ ಮಾತುಗಳು ತಾಳವನ್ನು ನುಡಿಸುವ ಯಾವತ್ತ ಕಿಲ 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 ಎನ್ನುವ ನವೀನ ಶಬ್ದಗಳನ್ನು ಕೇಳಿದೆಯಾ? ಸಾರಥಿ ಅಪ್ಪಪ್ಪ ನೋಡುವರ ಕಣ್ಣಿಗೆ ಈ ವನವು ಎಷ್ಟು ಮನೋಹರವಾಗಿ ಕಾಣುವುದಲ್ಲ. ಸಾರಥಿ ಅದು ಇರಲಿ ಇತ್ತ ನೋಡು. ತುಂಡು ಮಲ್ಲಿಗೆ, ಜಾಜ ಮಲ್ಲಿಗೆ, ಸಣ್ಣ ಮಲ್ಲಿಗೆ, ನಾಗ ಮಲ್ಲಿಗೆ, ಸಾವಂತಿಗೆ, ಹಿರಿಮಂತಿಗೆ, ಕಾದಿಗೆ, ಮುರುಗು ಮೊದಲಾದ ಕುಸುಮಂ ಲತ್ತರಿಪ ಈ ವನವು ಎಷ್ಟು ಮನೋಹರವಾಗಿ ಕಾಣುವುದಲ್ಲ. ಸಾರಥಿ ಅದು ಇರಲಿ ಇತ್ತ ನೋಡು. ನೋಡಿದ್ರೆ ದೇವ, ಖರ್ಜೂರ, ಹಲಸು, ದಾಳಿಂಬೆ, ನಾರಿಕೇಳಿ, ಮಾವು, ಜಂಬೀರ ಇತ್ಯಾದಿ ಪದಾರ್ಥಗಳ ಗೋಡೆ ಸಾಲ ಸಾಲಾಗಿ ಹೇಗೆ ನೀಟಾಗಿ ಕಾಣುತ್ತಿರುವುದು ನೋಡು. ಸಾರಥಿ ಈ ವನದಲ್ಲಿ ನಮ್ಮ ಅಣ್ಣನಿಗೆ ಯೋಗ್ಯವಾದ ಅಣ್ಣ ಹಂಪಲಗಳು ದೊರೆತವೆ. ಶೀಘ್ರವಾಗಿ ತತ್ಪರನ್ನು ತೆಗೆದುಕೊಂಡು ಹೋಗಲು ನಡೀತಾರತ್ತೆ. ಅತಿ ಜಾಗ್ರತೆ ಎತ್ತಾಡ
ಭೂಪತಿ ಇದೇನು ಪರಮ ಆಶ್ಚರ್ಯವಾದ ರೀತಿ. ಅದೇನು ದೇವ? ಈಗೋ ನೋಡು, ನೋಡಿದ ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ತಳತ್ತಳನೆ ಒಳೆಯುತ್ತ ಅಪರ ಮಾರ್ಗದಿಂದ ಬರುವ ಖಡ್ಗವನ್ನು ನೋಡಿದೆಯೋ ದೇವ? ಓಹೋ ಹೋ 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 ಹೋ. ಇದರ ಶೃಂಗಾರವನ್ನು ವರ್ಣಿಸಲು ಆದಿಶೇಷನಿಗಾದರೂ ಅಸದಳವಾಗಿ ತೋರಿಸಿರುವುದು. ಈ ವನದಲ್ಲಿ ಎತ್ತ ನೋಡಿದರೆ ಸುರನರ ಕಿನ್ನರ ಕಿಂಪುರುಷರು ಸಂಚಾರವೇ ಇಲ್ಲವಲ್ಲ. ಮುಂಗಾರು ಮಿಂಚನಂತ ಜಗತ್ತ ಗಾಯಮಾನವಾದ ಖಡ್ಗ ಬರುವುದು ಸಾರದಾಗಿರ್ಬೋದು. ಎಲ್ಲ ಸಾರಥಿ ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಇದರ ಶೃಂಗಾರವನ್ನು ವರ್ಣಿಸಲ ಎನ್ನಗೆ ಅಸದಳವಾಗಿ ತೋರುತ್ತದೆ. ತನ್ನ ಕಿಂಕರನ ಮೇಲೆ ಮಂಕುಮತಿಯಿಂದ ಸಂಖ್ಯೆ ಇಲ್ಲದ ಪಿಂಕದೆಂಬರ ಮಾಂತಕರ ಪಡೆಯುವ ಶಂಕರನ ಖಡ್ಗವ ಅಥವಾ ಶಿಷ್ಟರ ರಕ್ಷಕ ದುಷ್ಟರ ಶಿಕ್ಷಕ ಕರುಣ ಕಟಾಕ್ಷ ಪಕ್ಷ ವಾಹನ ಇರುಬತ್ತಿನ ಸಕ ಮೋಚಾಯಕರಾದ ಸಾಕ್ಷಾತ್ ಕಮಲಾಕ್ಷರ ಕರೆದ ಚಕ್ರವು. ಎಲ್ಲ ಸಾರಥಿ ಭೂಪತಿ ಮೂರ್ಛೆಗದು ಪೂರ್ಜಿತ ಫಲ ಪಾರ್ಜಿತ ಕರ ಗಾರ್ಜಿತ ನಿರ್ಜಾದಿ ಪನ್ಯ ಪೌರ್ಜನ್ಯ ವಜ್ರ ಆಯುಧವು. ಸಾರಥಿ ಇದು ಇರಲಿ. ಅಗ್ರಜನ ಪ್ರೇಕ್ಷಣೆಯಿಂದ ಉಪೇಕ್ಷ ಮಾಡದ ತಕ್ಷಣದ ಈ ಖಡ್ಗವನ್ನು ಹಿಡಿತೇನೆ ನಾನು. ತೀರ ಲಕ್ಷ್ಮಣನ ಪರಾಕ್ರಮದ ರೀತಿ ಪರೀಕ್ಷಿಸಬೇಕೆಂದು ಅಲ್ಲಿದ್ದ ಒಂದು ಪೊದೆಯನ್ನು ಖಂಡಿಸಿದೆ. ಹೌದು ದೇವ. ಪೊದೆಯ ಬುಡದಲ್ಲಿ ಮಾತ್ರವಾದ ರಕ್ತವು ಚಲ್ಲನೆ ಚಿಮ್ಮುತ್ತಿರುವುದು. ಹೌದು ದೇವ. ಮೋಸವಾಯ್ತು ಸಾರಥಿ. ಅಸಮ ಫಲಶಾಲಿಯಾದ ವಸುದಿಶನು ಕುಶಲ ಮತಿಳುಳ್ಳ ಯಶಸ್ವಿನಾದ ತಪಸ್ಸಿಯು ತ್ರಿದಶದಲ್ಲಿ ಪ್ರಕಾಶ ಮೋಸ ಮಾಡುವ ತ್ರಿದಶನು ಸರ್ವ ಸುಗುಣ ಸಂಪನ್ನನಾದ ಯಾರೋ ತಿಳಿಯದು ದೇವ. ಸಾರಥಿ ಬಸವಳದ ಅಯ್ಯೋ ಅಥವಾ ತೊರೆದರು. ಸಾರಥಿ ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು? ಹೌದು ದೇವ. ಈ ಸಮಾಚಾರವನ್ನು ಪಡೆಯುವುದರಾದ ರಾಮೇಶ್ವರಿ ಸೂಚಿಸುವುದಕ್ಕೆ ಹೋಗಲು ಸಾರಥಿ ಅತಿ ಜಾಗ್ರತೆ.
కత్తిడే స్టాప్ చేసి ఈసారి ఇక్కడ నుంచి పోవడం లేదు. ఇది ಏನ ಆಶ್ಚರ್ಯ, ನಿನ್ನ ಮುಖ ಪ್ರಕಾಶವು ಕುಂದದಕ್ಕೆ ಕಾರಣವೇನು? ಹೇ ತಮ್ಮನಾದ ಲಕ್ಷ್ಮಣನೇ, ನನ್ನ ಹಸ್ತದ ತಾಳವುಳ್ಳ ಈ ಖಡ್ಗವು ಎತ್ತರಿಂದ ಬಂತು. ಯಾವ ರಾಕ್ಷಸರನ್ನು ಕೂಡ ಈ ಸಮ ಮಾಡಿದೆ, ತಾಳಾಸುರರನ್ನು ಹೊತ್ತು ಓದಿದೆ. ಚೆನ್ನಾಗಿ ಎಲ್ಲ ಮುಂದೆ ತಿಳಿಯೋ ತಮ್ಮ, ತಿಳಿಸೋ ಈ ಖಡ್ಗದ ಮರ್ಮ. ರಾಘವ, ಏನಂದು ಹೇಳಲಿ ಈ ಖಡ್ಗದ ಮರ್ಮವ? ಅದೇನು ತಮ್ಮ? ನೀನು ಹೇಳಿದ ಪ್ರಕಾರ ಈಗ ಇದೇ ಮಾರ್ಗವಾಗಿ ಅರಣ್ಯ ಬೆಳೆದು ಹೋಗುವ ಸಮಯದಲ್ಲಿ ಆಕಾಶ ಮಾರ್ಗವಾಗಿ ತಗಾಯನ ಪ್ರಕಾಶದ ಈ ಖಡ್ಗವು ಬರದು ಕಂಡು ಎನ್ನ ಹತ್ತಕ್ಕೆ ಪ್ರಸಿದ್ಧಿಯನ್ನು ತೆಗೆದುಕೊಂಡು ಇದರ ಗುಣವನ್ನು ಪರಿಚಯಿಸಬೇಕೆಂದು ಅಲ್ಲಿದ್ದ ಒಂದು ಪೊದೆಯನ್ನು ಖಂಡಿಸಿದೆ. ಅಣ್ಣ, ಅಹೋ ತಮ್ಮ, ತತ್ಪೊದೆಯ ಬುಡದಲ್ಲಿ ಮಾತರವಾದ ರಕ್ತವಾದ ಕಂಡು ಕಾವಿರಿಕೊಂಡು ನಿನ್ನ ಕೇಳೋದಕ್ಕೆ ಓಡೋಡಿ ಬಂದನು. ಬಂದ ಭಯವಾದ ತಮ್ಮ. ಅಣ್ಣ, ಅಹೋ ತಮ್ಮ, ಆ ಪೊದೆಯಲ್ಲಿ ಸತ್ತವನು ಸೂರನೋ ನರನೋ ಯಾರೋ ತಿಳಿಯದು. ವ್ಯರ್ಥವಾಗಿ ಪ್ರಾಣ ಹತ್ಯೆ ಮಾಡಿ ನಾನು ಮಹಾಪಾಪಕ್ಕೆ ಒಳಗಾದನು. ಅಗ್ರಜ, ಅನುಜ, ಆದ ಕಾರಣ ಚಿಂತಾಗ್ನಗ ಎನ್ನಗೆ ಎಚ್ಚೆತ್ತಿರುವುದು ಸಹಜ, ತಿಳಿಯದು ಇದರ ನಿಜ. ರಘುವಂಶದ ತಿಲಕನಾಥ ಶ್ರೀರಾಮಚಂದ್ರ ವಿಪತ್ತನ್ನ ಕತ್ತಲಿಗೆ ಸುರುಳ ಪ್ರಾಯದ ಶ್ರೀರಾಮವೇಶನೇ ಇಂತಹ ವಿಪತ್ತನ್ನು ತಂದಿಟ್ಟನಿಗೆ ಕಾಂತ. ಅಯೋಧ್ಯ ಪಟ್ಟಣದತ್ತ ಈ ದಂಡ ಕಾರಣದತ್ತ ಈ ಖಡ್ಗವೆತ್ತ. ಅಯ್ಯೋ, ಎಂತಹ ಮೋಸವು ಬಂದರಿಗಿತ್ತು, ನಮಗಿನ್ನು ಎಂತಹ ಕಷ್ಟ ಬರುವುದು ಏನು? ಇದಕ್ಕೆ ಮುಂದಿನ ಗತಿಯೇನೋ ಪ್ರಾಣಗತಿ, ಇದೇನು ದುರ್ಗತಿ? ಕಾಮಿಡಿ ಮಣಿ, ಆ ಖೀಳ ಬಲ ಸೆಟ್ಟುಳ್ಳ ಕಳಕ ಮಹಿಮನಿಗೆ ವಿಕ್ರಮತಿ ಉತ್ಸವ ಬೇಡ. ಈ ಭೂಮಂಡಲದ ನಾವೇ ಕಂಡುಗಲುಗಳನ್ನು ಅಂಡರನ್ನು ಭರವ ಜಡಮತಿಗಳನ್ನು ಕೆಡವೆನು. ಹೇ ರಮಣಿ, ಯಾವ ರಾಕ್ಷಸರು ನಮಗೆ ಸರಿಯಾಗವರು? ಇಂಥ ಭಯವನ್ನು ನಮಗೆ ಹಚ್ಚಿ ಮನದ ಭುಗಿಲ ಅನ್ಸಬೇಡ. ಹೇ ಕಾಮಿನಿ, ಪ್ರಾಣೇಶ್ವರ,